ನಮಸ್ಕಾರ. ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರೋಹಿತ್ ಆರ್ಭಟ ಕಂಡು ದಂಗಾದವು ವಿರೋಧಿಗಳು. ಈ ಮೂಲಕ ನಿನ್ನೆ ದಿವಸ ರೋಹಿತ್ ಶರ್ಮಾ ಅವರ ಅಬ್ಬರ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿಯ IPLನಲ್ಲಿ ಚಾಂಪಿಯನ್ ಆಗಬಲ್ಲ ತಂಡ ಯಾವುದು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಎಲ್ಲ ತಂಡದ ಆಟಗಾರರು ಕೂಡ IPLಗೂ ಮುನ್ನ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಭಾಗಿಯಾಗಿದ್ದು, ಅದರಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಪರಿಚಯ ಪ್ರಾಕ್ಟೀಸನ್ನು ಮಾಡ್ತಾ ಇದೆ. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಅವರ ಅಕ್ಷರಶಃ ಅಬ್ಬರವನ್ನು ಮುಂದುವರಿಸಿದ್ದಾರೆ. ರೋಹಿತ್ ಶರ್ಮಾ ಅವರು ಅಬ್ಬರ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು. ರೋಹಿತ್ 11 ಮತ್ತು ಹಾರ್ದಿಕ್ 11 ಅಂದು ಎರಡು ತಂಡಗಳಾಗಿ ಮಾಡಲಾಗಿತ್ತು. ಇಲ್ಲಿ ರೋಹಿತ್ 11 ತಂಡದ ಪರವಾಗಿ ರೋಹಿತ್ ಶರ್ಮಾ ಅವರು ಕೇವಲ 36 ಬಾಲಲ್ಲಿ ಅಜಯ 99 ರನ್ಗಳನ್ನು ಸಿಡಿಸಿ ಅಕ್ಷರಶಃ ಮಿಂಚಿದ್ರು. ಅದರಲ್ಲಿ ಶಾರ್ದೂಲ್ ಠಾಕೂರ್ ಅವರ ಒಂದೇ ಓವರ್ನಲ್ಲಿ ಬರೋಬ್ಬರಿ 4 ಸಿಕ್ಸನ್ನು ಹೊಡೆದು ರೋಹಿತ್ ಅವರು ತಾನು ಮತ್ತೊಮ್ಮೆ ಹಿಟ್ ಮ್ಯಾನ್ ಎಂಬುದನ್ನು ಕೂಡ ಇಲ್ಲಿ ಪ್ರೂವ್ ಮಾಡಿದರು. 14.4 ಓವರ್ಗೆ ರೋಹಿತ್ 11 ತಂಡ 9 ರನ್ ಗಳಿಸಿ ಕೇವಲ 3 ವಿಕೆಟ್ ಕಳೆದುಕೊಳ್ತು. ರೋಹಿತ್ 11 ತಂಡದ ಪರವಾಗಿ ವಿಲ್ ಜಾಕ್ಸ್ ಕೂಡ 11 ಬಾಲ್ಗೆ ಸ್ಫೋಟಕ 26 ರನ್ಗಳನ್ನು ಸಿಡಿಸಿ ಮಿಂಚಿದ್ರು. ಇದು ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅವರು ಈ ಒಂದು IPL ಸೀಸನ್ಗೂ ಮುನ್ನ ಎಲ್ಲ ತಂಡಕ್ಕೂ ಕೂಡ ಇಲ್ಲಿ ಒಂದು ದೊಡ್ಡ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ತಮ್ಮ ಬ್ಯಾಟ್ ಮುಖಾಂತರನೇ ಉತ್ತರ ಕೊಟ್ಟದ್ದು ರೋಹಿತ್ ಶರ್ಮಾ ಕೂಡ ಅಬ್ಬರಿಸಿದ್ದಾರೆ. ಇದು ಏನಪ್ಪ ಅಂದರೆ ಈ ಬಾರಿಯ IPL ಸೀಸನ್ 19 ಮಾರ್ಚ್ 28ರಿಂದ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಇದು ಎಲ್ಲ ತಂಡದ ಆಟಗಾರರಿಗೂ ಎಚ್ಚರಿಕೆಯಾಗಿದೆ. ಬಟ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ಇದೇ ತರಹ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ರೋಹಿತ್ ಅವರ ಆರ್ಭಟ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಹೇಗೆ ಅನಿಸುತ್ತ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.